ನಾಳೆಯಿಂದ ಕರ್ನಾಟಕ ವಿಧಾನಮಂಡಲ ಅಧಿವೇಶನ ಶುರುವಾಗ್ತಾ ಇದೆ. ಹೀಗಾಗಿ ಅಧಿವೇಶನಕ್ಕೆ ಮೊದಲಾದರೂ 19 ಮಂತ್ರಿಗಳಿಗೆ ಖಾತೆ ಹಂಚಿಕೆ ಆಗುತ್ತಾ ಅನ್ನೋದರ ಬಗ್ಗೆನೇ ಎಲ್ಲರೂ ಕಾದು ಕುಳಿತಿದ್ರು. ಕಡೆಗೂ ಇವತ್ತು ಅಳೆದು ತೂಕಿ ಕೂಡಿ ಕಳೆದು ಇನ್ಯಾವ್ಯಾವ ಲೆಕ್ಕಗಳಿದಾವೋ ಅವೆಲ್ಲವನ್ನು ಕೂಡ ಮಾಡಿ ಹೊಸ ಸಚಿವರುಗಳಿಗೆ ಖಾತೆಗಳ ಹಂಚಿಕೆಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಂಪುಟದ ನೂತನ ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಅಧಿಕೃತ ಖಾತೆ ಹಂಚಿಕೆ ಪಟ್ಟಿಗೆ ಈಗಾಗಲೇ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಸಹಿ ಹಾಕಿದ್ದಾರೆ. ಸಚಿವ KH ಮುನಿಯಪ್ಪ ಹಾಗೂ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಖಾತೆಗಳನ್ನು ಬದಲಾವಣೆ ಮಾಡಲಾಗಿದೆ. ಒಂದು ಸಚಿವ ಸ್ಥಾನ ಖಾಲಿ ಇರೋದು ಬಿಟ್ಟರೆ ಉಳಿದೆಲ್ಲ ಇಲಾಖೆಗಳಲ್ಲಿ ಮಂತ್ರಿಗಳು ಕೆಲಸವನ್ನು ಶುರು ಮಾಡಿದ್ದಾರೆ. ಎಲ್ಲ ಸಚಿವರ ಜೊತೆಗೆ ಇವತ್ತು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಭೆ ಕೂಡ ನಡೆಸಿದ್ದಾರೆ. ಹಾಗೆಯೇ ಅಧಿವೇಶನದಲ್ಲಿ ಪ್ರತಿಪಕ್ಷಗಳನ್ನು ಹೇಗೆ ಕಟ್ಟಿಹಾಕಬೇಕು, ಬರ ನಿರ್ವಹಣೆ, ನೆರೆ ಸಮಸ್ಯೆ, ಗ್ಯಾರಂಟಿ ವಿಚಾರಗಳಲ್ಲಿ ಸರ್ಕಾರವನ್ನು ಹೇಗೆ ಸಮರ್ಥಿಸಿಕೊಳ್ಬೇಕು ಅನ್ನೋ ಸಲಹೆಗಳನ್ನು ಕೂಡ ಮುಖ್ಯಮಂತ್ರಿಯವರು ನೀಡಿದ್ದಾರೆ. ಸದ್ಯಕ್ಕೆ ಯಾರ್ಯಾರಿಗೆ ಯಾವ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ ಅನ್ನೋದನ್ನು ನಿಮಗೆ ಮುಂದೆ ಹೇಳ್ತೀನಿ. ಈಗಾಗಲೇ ಮುಖ್ಯಮಂತ್ರಿಯವರ ಬಳಿಯಲ್ಲಿ ಹಲವು ಖಾತೆಗಳು ಉಳ್ಕೊಂಡಿದ್ದಾವೆ. 10ಕ್ಕೂ ಹೆಚ್ಚು ಇಲಾಖೆಗಳು CM ಬಳಿಯಲ್ಲಿದ್ದಾವೆ. ಹಣಕಾಸು, ಗುಪ್ತಚರ, BDA, ಗುಪ್ತಚರ ಇಲಾಖೆ ಅದು ಸಾಮಾನ್ಯವಾಗಿ ಮುಖ್ಯಮಂತ್ರಿ ಬಳಿಯಲ್ಲಿರುತ್ತೆ. ಅದರ ಜೊತೆಗೆ BDA ಮತ್ತು BMRDA ಖಾತೆಗಳನ್ನು ಕೂಡ ಮುಖ್ಯಮಂತ್ರಿಯವರು ಇಟ್ಕೊಂಡಿದ್ದಾರೆ. ಹಾಗೆಯೇ ವಾರ್ತಾ ಮತ್ತು ಮಾಹಿತಿಯ ಖಾತೆ ಹಾಗೂ ಕಾನೂನು, ನ್ಯಾಯ, ಮಾನವ ಹಕ್ಕು ಈ ಖಾತೆಗಳನ್ನು ಕೂಡ ಮುಖ್ಯಮಂತ್ರಿಯವರು ತಮ್ಮ ಬಳಿಯಲ್ಲೇ ಉಳಿಸ್ಕೊಂಡಿದ್ದಾರೆ. ಅಂದರೆ ಲಾ ಮತ್ತು ಪಾರ್ಲಿಮೆಂಟ್ ಅಫೇರ್ಸ್ ಏನಿದೆ, ಸಂಪುಟ ವ್ಯವಹಾರ, ಸಂಸದೀಯ ವ್ಯವಹಾರ ಈ ಖಾತೆಗಳಿದ್ದಾವೆ. ಇವುಗಳನ್ನು ಕೂಡ ಮುಖ್ಯಮಂತ್ರಿಗಳು ತಮ್ಮ ಬಳಿಯಲ್ಲೇ ಉಳಿಸ್ಕೊಂಡಿದ್ದಾರೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇದು ಸಾಮಾನ್ಯವಾಗಿ ಮುಖ್ಯಮಂತ್ರಿ ಬಳಿಯಲ್ಲೇ ಇರುವಂಥದ್ದು. ಕೃಷಿ ಮಾರ್ಕೆಟಿಂಗನ್ನು ಕೂಡ ಮುಖ್ಯಮಂತ್ರಿಗಳು ತಮ್ಮ ಬಳಿಯಲ್ಲೇ ಉಳಿಸ್ಕೊಂಡಿದ್ದಾರೆ. ಆಯುಕ್ತಾಲಯ ಪಟ್ಟಣ ಹಾಗೂ ಗ್ರಾಮಾಂತರ ಯೋಜನಾ ಆಯುಕ್ತಾಲಯ, ಹೀಗೆ ಮುಖ್ಯಮಂತ್ರಿಯವರ ಬಳಿಯಲ್ಲಿ ಹಲವು ಖಾತೆಗಳು ಈಗಲೂ ಕೂಡ ಉಳ್ಕೊಂಡಿದ್ದಾವೆ. ಹಾಗೆಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಈ ರೀತಿಯಾದಂತಹ ಇಲಾಖೆಗಳು ಯಾವುದು ಹಂಚಿಕೆ ಆಗಿಲ್ವೋ ಆ ಇಲಾಖೆಗಳು ಕೂಡ ಮುಖ್ಯಮಂತ್ರಿಯವರ ಬಳಿಯಲ್ಲೇ ಉಳ್ಕೊಳ್ಳುತ್ತೆ. ಇನ್ನು ಸಂಪುಟ ವಿಸ್ತರಣೆ ಆದಮೇಲೆ 4-5 ಮಂತ್ರಿಗಳ ಖಾತೆಗಳು ಬದಲಾಗುತ್ತೆ ಅನ್ನುವಂತಹ ಲೆಕ್ಕಾಚಾರ ನಿಜವಾಗಿದೆ. ಅಸಮಾಧಾನಗೊಂಡಿದ್ದಂತಹ ಹಿರಿಯ ಸಚಿವರ ಖಾತೆಗಳ ಬದಲಾವಣೆಯನ್ನು ಮಾಡಲಾಗಿದೆ. ಕೆಲವರಿಗೆ ಹೆಚ್ಚುವರಿ ಖಾತೆಗಳನ್ನು ನೀಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರು ಮೊದಲು ಸಾರಿಗೆ ಮುಜರಾಯಿ ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ. ಅದಾದ ನಂತರ ಶಿವಕುಮಾರ್ ಅವರ ಸಂಪುಟದಲ್ಲಿ ಜಲಸಂಪನ್ಮೂಲ ಸಚಿವರಾಗಿ ಕಳೆದ 2 ತಿಂಗಳಿಂದ ಕೆಲಸ ಮಾಡ್ತಾ ಇದ್ರು. ಈಗ ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಖಾತೆಯನ್ನು ಅವರಿಗೆ ನೀಡಲಾಗಿದೆ. ಇನ್ನು KH ಮುನಿಯಪ್ಪ ಅವರು ಮೊದಲು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಅವಧಿಯಲ್ಲಿ. ಹಾಗೆಯೇ ಶಿವಕುಮಾರ್ ಅವರ ಮೊದಲ 2 ತಿಂಗಳ ಅವಧಿಯಲ್ಲಿ. ಈಗ ಮುನಿಯಪ್ಪ ಅವರು ಬಯಸಿದಂತೆಯೇ ಸಮಾಜ ಕಲ್ಯಾಣ ಖಾತೆಯನ್ನು ಮುನಿಯಪ್ಪರವರಿಗೆ ಹಂಚಿಕೆ ಮಾಡಲಾಗಿದೆ. ಹಾಗೆಯೇ ಚಲುವರಾಯಸ್ವಾಮಿ ಅವರು ಈ ಹಿಂದೆ ಕೃಷಿ ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ 3 ವರ್ಷಗಳ ಕಾಲ. ಈಗ ಜಲಸಂಪನ್ಮೂಲ ಖಾತೆಯನ್ನು ಅವರಿಗೆ ನೀಡಲಾಗಿದೆ. ಹಾಗೆ UT ಖಾದರ್ ಅವರು ಮೊದಲು ವಿಧಾನಸಭೆಯ ಸ್ಪೀಕರ್ ಆಗಿ ಕೆಲಸ ಮಾಡ್ತಾ ಇದ್ದಂಥವರು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಅವ್ರನ್ನ ಆರೋಗ್ಯ ಸಚಿವರಾಗಿ ಆಯ್ಕೆ ಮಾಡಿಕೊಳ್ಳಲಾಯಿತು. ಈಗ ಆರೋಗ್ಯ ಇಲಾಖೆಯ ಜೊತೆಗೆ ಅವರಿಗೆ ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಖಾತೆಯನ್ನು ಅವರಿಗೆ ನೀಡಲಾಗಿದೆ. ಈ ಮೂಲಕ ಜಮೀರ್ ಅವರ ಬಳಿಯಲ್ಲಿದ್ದಂತಹ ಹಿಂದೆ ಇದ್ದಂತಹ 2 ಖಾತೆಗಳು ಈಗ UT ಖಾದರ್ ಅವರ ಹೆಗಲೇರಿದೆ. ಇನ್ನು ಕಾಂಗ್ರೆಸ್ ಸರ್ಕಾರದ ಅತಿದೊಡ್ಡ ಶಕ್ತಿ ಅಂದರೆ 5 ಗ್ಯಾರಂಟಿ ಯೋಜನೆಗಳು. ಈ 5 ಗ್ಯಾರಂಟಿಗಳನ್ನು ನಿರ್ವಹಿಸುವಂತಹ ಇಲಾಖೆಗಳಿಗೆ 4 ಸಚಿವರುಗಳನ್ನಷ್ಟೇ ನೇಮಕ ಮಾಡಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸದ್ಯಕ್ಕೆ ಮುಖ್ಯಮಂತ್ರಿಯವರ ಹತ್ರನೇ ಉಳ್ಕೊಂಡಿರುವಂಥದ್ದು. ಇಲ್ಲಿ ಗ್ಯಾರಂಟಿಯಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಅನ್ನಭಾಗ್ಯ. ಈ ಅನ್ನಭಾಗ್ಯದ ಜವಾಬ್ದಾರಿ ಈಗ ಯುವ ನಾಯಕನಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರ ಹೆಗಲೇರಿದೆ. ರಿಜ್ವಾನ್ ಅರ್ಷದ್ ಅವರು ಈಗ ಆಹಾರ ಮತ್ತು ನಾಗರಿಕ ಪೂರೈಕೆಯ ಸಚಿವರಾಗಿದ್ದಾರೆ. ಬಹಳಷ್ಟು ಕೆಲಸ ರಿಜ್ವಾನ್ ಅವರಿಂದ ನಿರೀಕ್ಷೆ ಮಾಡಲಾಗ್ತಾ ಇದೆ. ಯಾಕಂದರೆ ಇನ್ನೂ ಕೂಡ BPL ಕಾರ್ಡ್ಗಳ ಸ್ಟ್ರೀಮ್ಲೈನ್ ಮಾಡುವಂಥದ್ದು ಇರ್ಬೋದು. ಈ ವಿಚಾರಗಳು ಬಹಳಷ್ಟು ಸವಾಲುಗಳಿದ್ದಾವೆ. ಇದನ್ನು ಹೇಗೆ ಅವರು ನಿಭಾಯಿಸ್ತಾರೆ ಅಂತ ನೋಡಬೇಕು. ರಿಜ್ವಾನ್ ಅರ್ಷದ್ ಅವರು ವಿಚಾರದಲ್ಲಿ ಯಾವ ಸ್ವರೂಪದ ಹೆಜ್ಜೆಗುರುತನ್ನು ಮೂಡಿಸ್ತಾರೆ ಅಂತ ನೋಡಬೇಕು. ಹಾಗೆಯೇ ಇನ್ನು ಗ್ಯಾರಂಟಿ ನಂಬರ್ 2 ಆಗಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಭಾಳ ಮುಖ್ಯವಾಗಿ ಇದರಲ್ಲಿ ಬರುವಂಥದ್ದು. ಆ ಗೃಹಲಕ್ಷ್ಮಿ ಯೋಜನೆಯನ್ನು ಕೊಡುವಂತಹದ್ದು. ಆದರೆ ಆ ಇಲಾಖೆಗೆ ಸದ್ಯಕ್ಕೆ ಯಾರೇ ಸಚಿವರುಗಳಿಲ್ಲ. ಮುಖ್ಯಮಂತ್ರಿಯವರ ಬಳಿಯಲ್ಲಿನೇ ಈ ಮಂತ್ರಿ ಸ್ಥಾನ ಉಳ್ಕೊಂಡಿದೆ, ಈ ಇಲಾಖೆ ಉಳ್ಕೊಂಡಿದೆ. ಹಾಗೆಯೇ ಗ್ಯಾರಂಟಿ ನಂಬರ್ 3 ಆಗಿರುವಂತಹ ಗೃಹಜ್ಯೋತಿಯಲ್ಲಿ ಈಗಾಗಲೇ KJ ಜಾರ್ಜ್ ಅವರು ಇಂಧನ ಸಚಿವರಾಗಿದ್ದಾರೆ. ಹಾಗಾಗಿ ಇಂಧನ ಸಚಿವರೇ ಈ ಗ್ಯಾರಂಟಿ ಯೋಜನೆಗಳನ್ನು ಅವರು ಹಿಂದೆಯೂ ಕೂಡ ಈ ಗ್ಯಾರಂಟಿ ಯೋಜನೆಯನ್ನು ಜಾರಿಗೊಳಿಸಿದಂಥವರು, ಈಗಲೂ ಕೂಡ ಈ ಗ್ಯಾರಂಟಿ ಯೋಜನೆಯನ್ನು ಮುಂದುವರಿಸ್ಕೊಂಡು ಹೋಗುತ್ತೆ. ಅದರ ಸ್ಟ್ರೀಮ್ಲೈನ್ ಮಾಡುವಂತಹ ಕೆಲಸವನ್ನು KJ ಜಾರ್ಜ್ ಅವರ ಇಲಾಖೆ ಮಾಡ್ತಾ ಇದೆ. ಅದು ವ್ಯಾಪಕವಾಗಿ ನಡೀತಾ ಇರುವಂಥದ್ದು ಗೃಹಜ್ಯೋತಿಯ ವಿಚಾರ. ಇನ್ನು ಗ್ಯಾರಂಟಿ ನಂಬರ್ 4 ಆಗಿರುವಂತಹ ಶಕ್ತಿ ಯೋಜನೆ ಹಿಂದೆ ರಾಮಲಿಂಗಾರೆಡ್ಡಿ ಅವರು ಬಹಳ ಯಶಸ್ವಿಯಾಗಿ ಇದನ್ನು ಜಾರಿಗೊಳಿಸುವುದರಲ್ಲಿ
ರೆಕಾರ್ಡನ್ನು ಮಾಡಿದರು, ಗಿನ್ನಿಸ್ ರೆಕಾರ್ಡನ್ನು ಮಾಡಿದರು. ಈಗ ಭೈರತಿ ಸುರೇಶ್ ಅವರ ಹೆಗಲೇರಿದೆ. ಸಾರಿಗೆ ಸಚಿವರಾಗಿ ಭೈರತಿ ಸುರೇಶ್ ಅವರಿದ್ದಾರೆ. ಶಕ್ತಿ ಯೋಜನೆಯನ್ನು ಹಾಗೆ ಮುಂದುವರಿಸಿಕೊಂಡು ಹೋಗುವಂಥದ್ದು ಮತ್ತು ಯಶಸ್ವಿಯಾಗಿ ನಿಭಾಯಿಸುವಂತಹ ಹೊಣೆಗಾರಿಕೆ ಈಗ ಭೈರತಿ ಸುರೇಶ್ ಅವರ ಹೆಗಲೇರಿರುವಂಥದ್ದು. ಹಾಗೆಯೇ ಗ್ಯಾರಂಟಿ ನಂಬರ್ 5 ಆಗಿರುವಂತಹ ಯುವ ನಿಧಿ, ಇದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಳಿಯಲ್ಲಿ ಉಳ್ಕೊಂಡಿದೆ. ಕಂದಾಯ, ಕ್ರೀಡೆ, ಯುವಜನ ಸಬಲೀಕರಣ ಈ ಖಾತೆಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಳಿಯಲ್ಲಿ ಇರುತ್ತೆ. ಹಾಗೆಯೇ ಈ ಯುವಜನ ಸಬಲೀಕರಣದಲ್ಲೇ ಈ ಒಂದು ಯುವ ನಿಧಿ ಯೋಜನೆಯನ್ನು ಕೂಡ ಅವರು ಯಶಸ್ವಿಯಾಗಿ ಜಾರಿಗೊಳಿಸಬೇಕಾಗತ್ತೆ. ಇನ್ನು ಯಾವ್ಯಾವ ಖಾತೆಗಳು ಯಾವ್ಯಾವ ಸಚಿವರುಗಳ ಹತ್ರ ಇದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಈಗಾಗಲೇ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರನ್ನು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಂತೆಯೇ ನಗರಾಭಿವೃದ್ಧಿ ಸಚಿವರನ್ನಾಗಿ ಮಾಡಿದರು. ಅವ್ರಿಗೆ ಈಗಲೂ ಕೂಡ ನಗರಾಭಿವೃದ್ಧಿ ಖಾತೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಬಳಿಯಲ್ಲಿ ಉಳ್ಕೊಂಡಿದೆ. ಈಗಾಗಲೇ ಅವರು ರಾಜ್ಯ ಪ್ರವಾಸವನ್ನು ಮಾಡಿ ನಗರಾಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಮುಂದುವರಿತಾ ಇದ್ದಾರೆ. ಅವರು ಹಿಂದೆಯೂ ಕೂಡ 3 ವರ್ಷ ಅದೇ ಇದ್ದರು. ಅದರ ಹಿಂದಿನ ಅವಧಿಯಲ್ಲೂ ಕೂಡ ಅವರು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದರು. ಈಗಲೂ ಕೂಡ ಅವರು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಮುಂದುವರಿತಾ ಇದ್ದಾರೆ. ಇನ್ನು MB ಪಾಟೀಲ್ರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಕಳೆದ 3 ವರ್ಷ ಪ್ಲಸ್ ಈ 2 ತಿಂಗಳಿಂದಲೂ ಕೂಡ ಅವರು ಅದೇ ಖಾತೆಯಲ್ಲಿದ್ದಾರೆ, ಮುಂದುವರಿತಾ ಇದ್ದಾರೆ. ಇನ್ನು ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರ ಅಭಿವೃದ್ಧಿಯ ಹೊಣೆಗಾರಿಕೆಯನ್ನು ಅವರಿಗೆ ನೀಡಲಾಗಿದೆ. BDA ಅವರ ಬಳಿಯಲ್ಲಿ ಇಳಿದಿದ್ರೂ ಕೂಡ ಬೆಂಗಳೂರಿನ ನಗರ ಅಭಿವೃದ್ಧಿ ಮಾಡಬೇಕಾಗಿರುವಂಥದ್ದು ಕೃಷ್ಣ ಬೈರೇಗೌಡರ ಹೊಣೆಗಾರಿಕೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರಿಗೆ ರಾಜ್ಯ ಗೃಹ ಇಲಾಖೆಯ ಹೊಣೆಗಾರಿಕೆ ಮತ್ತು ITBTಯ ಹೊಣೆಗಾರಿಕೆಯನ್ನು ಅವರಿಗೆ ನೀಡಲಾಗಿದೆ. ITBT ಸಚಿವರಾಗಿಯೂ ಕೂಡ ಅವರು ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಸಚಿವರಾಗಿ ಮುಂದುವರಿತಾ ಇದ್ದಾರೆ. ಕಳೆದ 3 ವರ್ಷದಿಂದ ಪ್ಲಸ್ 2 ತಿಂಗಳಿಂದ ಅವರೇನೇ ಅದೇ ಖಾತೆಯಲ್ಲಿ ಇದ್ದಾರೆ. ಇನ್ನು ಈಶ್ವರ್ ಖಂಡ್ರೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಯನ್ನು ಹೊಸದಾಗಿ ವಹಿಸಿಕೊಂಡಿದ್ದಾರೆ. ಅವರಿಗೆ ಹಿಂದೆ ಅರಣ್ಯ ಖಾತೆ ಇತ್ತು, ಈಗ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನ ಸಚಿವರು. ಇನ್ನು PM ನರೇಂದ್ರ ಸ್ವಾಮಿ ಅವರಿಗೆ ಕೃಷಿ ಇಲಾಖೆಯ ಜವಾಬ್ದಾರಿಯನ್ನು ನೀಡಲಾಗಿದೆ. ಸ್ವಾಮಿ ಅವರು ನಿಭಾಯಿಸುತ್ತಿದ್ದಂತಹ ಖಾತೆ ಇದು. ಜಮೀರ್ ಅಹಮದ್ ಖಾನ್ ಅವ್ರನ್ನ ವಸತಿ ಇಲಾಖೆಯಲ್ಲಿ ಮುಂದುವರಿಸಿದ್ದಾರೆ. ವಸತಿ ಇಲಾಖೆಯಲ್ಲಿ ಈ ಹಿಂದೆ ಅವರ ವಿರುದ್ಧ ಆಪಾದನೆಗಳು ಬಂದಿದ್ರೂ ಕೂಡ ವಸತಿ ಇಲಾಖೆಯನ್ನೇ ಅವ್ರಿಗೆ ಮತ್ತೆ ಅವರ ಹೆಗಲಲ್ಲಿ ಇರಿಸಲಾಗಿದೆ. ಆದರೆ ಅವರ ಹೆಗಲಿನಿಂದ 2 ಭಾರವನ್ನು ಇಳಿಸಿದ್ದಾರೆ. ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಖಾತೆಯನ್ನು ಅವರ ಹೆಗಲಿನಿಂದ ಇಳಿಸಿದ್ದಾರೆ. ಇನ್ನು ಲಕ್ಷ್ಮಣ್ ಸವದಿ ಅವರಿಗೆ ಸಹಕಾರ ಇಲಾಖೆ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಯವರು ಹಂಚಿಕೆ ಮಾಡೋದ್ರ ಮೂಲಕವಾಗಿ ಸಹಕಾರ ಕ್ಷೇತ್ರದ ಧುರೀಣ ಆಗಿರುವಂತಹ ಲಕ್ಷ್ಮಣ ಸವದಿ ಅವರಿಗೆ ಅವರ ಇಷ್ಟದ ಖಾತೆಯನ್ನು ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕ ಇಲಾಖೆಯ ಹೊಣೆಗಾರಿಕೆಯನ್ನು ಮತ್ತೆ ಮುಂದುವರಿಸಿದ್ದಾರೆ. 3 ವರ್ಷಗಳ ಕಾಲ ಅವರು ಕಾರ್ಮಿಕ ಸಚಿವರಾಗಿದ್ದರು, ಈಗಲೂ ಕೂಡ ಕಾರ್ಮಿಕ ಸಚಿವ. ಶಿವರಾಜ್ ತಂಗಡಗಿ ಅವರಿಗೂ ಕೂಡ ಅಷ್ಟೇ ಅವರ ಹಳೆಯ ಖಾತೆಯನ್ನೇ ಅವರಿಗೆ ಮತ್ತೆ ನೀಡಲಾಗಿದೆ. ಅದರಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ, ಕನ್ನಡ ಮತ್ತು ಸಂಸ್ಕೃತಿ ಖಾತೆಯನ್ನು ಅವರಿಗೆ ಕೊಡಲಾಗಿದೆ. ಇನ್ನು ಮಧು ಬಂಗಾರಪ್ಪ ಅವರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆಯನ್ನು ಯಥಾ ಪ್ರಕಾರ ಮುಂದುವರಿಸಿದ್ದಾರೆ. ಕಳೆದ 3 ವರ್ಷದಲ್ಲಿ ಅವರೇ ಇದೇ ಇಲಾಖೆಯ ಸಚಿವರಾಗಿದ್ದರು. ಬಸವರಾಜ ರಾಯರೆಡ್ಡಿ ಅವರು ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಹಿಂದಿನ ಅವಧಿಯಲ್ಲಿ ಅವರು ಮಂತ್ರಿಯಾಗಿದ್ದಾಗಲೂ ಕೂಡ ಉನ್ನತ ಶಿಕ್ಷಣ ಇಲಾಖೆಯ ಸಚಿವರಾಗಿದ್ದರು. ಈಗಲೂ ಅವರಿಗೆ ಈ ಅವಧಿಯ ಅಂದರೆ ಉಳಿದಿರುವಂತಹ 1.25 ವರ್ಷದ ಅವಧಿಯಲ್ಲೂ ಕೂಡ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯನ್ನು ನೀಡಲಾಗಿದೆ. SS ಮಲ್ಲಿಕಾರ್ಜುನ್ ಅವರಿಗೆ ತೋಟಗಾರಿಕೆ, ಅದರ ಜೊತೆಗೆ ಗಣಿ ಮತ್ತು ಭೂವಿಜ್ಞಾನ ಕಳೆದ 3 ವರ್ಷದಿಂದ ಇತ್ತು, ಅದೇ ಖಾತೆ ಅವರ ಬಳಿಯಲ್ಲಿದೆ, ಅದು ಮುಂದುವರಿಯುತ್ತೆ. ಅಜಯ್ ಸಿಂಗ್ ಅವರಿಗೆ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಹೊಸದಾಗಿ ಮಂತ್ರಿಯಾಗಿದ್ದಾರೆ. ಅವರಿಗೆ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನವನ್ನು ITBT ಅಲ್ಲ ವಿಜ್ಞಾನ ತಂತ್ರಜ್ಞಾನ ಖಾತೆಯನ್ನು ಅವರಿಗೆ ನೀಡಲಾಗಿರುವಂಥದ್ದು ಸಣ್ಣ ನೀರಾವರಿಯ ಜೊತೆಗೆ. ಇನ್ನು SC ಬಾಲಕೃಷ್ಣ ಅವರಿಗೆ ಪೌರಾಡಳಿತ ಇಲಾಖೆಯ ಜವಾಬ್ದಾರಿಯನ್ನು ನೀಡಲಾಗಿದೆ. KS ಬಸವಂತಪ್ಪ ಅವರಿಗೆ ಮುಜರಾಯಿ, ಮೀನುಗಾರಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬಂದರು, ಮೀನುಗಾರಿಕೆ ಇವುಗಳನ್ನು ಅವ್ರಿಗೆ ನೀಡಲಾಗಿದೆ. ಮುಜರಾಯಿ, ಮೀನುಗಾರಿಕೆಯ ಜವಾಬ್ದಾರಿಯನ್ನು ಹೊಣೆಗಾರಿಕೆಯನ್ನು ವಹಿಸಲಾಗಿದೆ. ಬಿ ನಾಗೇಂದ್ರ ಅವರಿಗೆ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಜವಾಬ್ದಾರಿಯನ್ನು ಹೊರಿಸಲಾಗಿದೆ. ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯನ್ನು ಬಿ ನಾಗೇಂದ್ರ ಅವರಿಗೆ ಹೊರಸಲಾಗಿದೆ. ಸಿ ಪುಟ್ಟರಂಗಶೆಟ್ಟಿಯವರು ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆಯ ಸಚಿವರಾಗಿದ್ದಾರೆ. ಹಾಗೂ ಟಿ ರಘುಮೂರ್ತಿಯವರು ಪರಿಶಿಷ್ಟ ಪಂಗಡ ಕಲ್ಯಾಣ ಅಂದರೆ ST ಕಲ್ಯಾಣ ಇಲಾಖೆಯನ್ನು, ಇದು ಹಿಂದೆ ನಾಗೇಂದ್ರ ಅವರ ಬಳಿಯಲ್ಲಿತ್ತು, ಈಗ ಅದನ್ನು ರಘುಮೂರ್ತಿ ಅವರಿಗೆ ನೀಡಲಾಗಿದೆ. ರುದ್ರಫಲಮಾಣಿ ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಆಗಿದ್ದಂತಹ ರುದ್ರಫಲಮಾಣಿ ಅವರಿಗೆ ಈಗ ಸಕ್ಕರೆ ಮತ್ತು ಜವಳಿ ಇಲಾಖೆಯ ಸಚಿವರಾಗ್ತಾ ಇದ್ದಾರೆ. ಶಿವಲಿಂಗೇಗೌಡರಿಗೆ ಅವರಿಗೆ ರೈತರ ಜೊತೆಗಿರುವಂತಹ ಕೆಲಸ ಕೊಡಿ ಅಂತ ಕೇಳ್ತಾ ಇದ್ರು, ಆದರೆ ಅವ್ರಿಗೆ ಅಬಕಾರಿ ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು. ಯಾವ ರೀತಿಯಲ್ಲಿ ಅವರು ರೂರಲ್ ಇಕಾನಮಿಯ ಬಗ್ಗೆ ಮಾತಾಡ್ತಾ ಇದ್ದಂಥವ್ರಿಗೆ ಅಬಕಾರಿ ಇಲಾಖೆ ಹೇಗೆ ಸಹಾಯಕ ಆಗುತ್ತೆ ಗೊತ್ತಿಲ್ಲ, ಆದರೆ ಅಬಕಾರಿ ಇಲಾಖೆ ಜವಾಬ್ದಾರಿ ಶಿವಲಿಂಗೇಗೌಡರ ಹೆಗಲೇರಿದೆ. ವಿಜಯಾನಂದ ಕಾಶಪ್ಪನವರು ಸಣ್ಣ ಕೈಗಾರಿಕೆ ಇಲಾಖೆಯ ಸಚಿವರಾಗಿ ಅವರಿಗೆ ಈಗ ಜವಾಬ್ದಾರಿಯನ್ನು ಹಂಚಿಕೆ ಮಾಡುವಂತಹ ಕೆಲಸವನ್ನು ಮುಖ್ಯಮಂತ್ರಿಯವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಇನ್ನೂ ಕೆಲವೊಂದು ಅಪಾಯಿಂಟ್ಮೆಂಟ್ಗಳನ್ನು ಮಾಡಿದ್ದಾರೆ. CM ರಾಜಕೀಯ ಕಾರ್ಯದರ್ಶಿಯಾಗಿ AS ಪೊನ್ನಣ್ಣ ಅವರನ್ನ
ಹೆಸರಿಸಿದ್ದಾರೆ. ಯಾಕೆಂದರೆ ಅವರಿಗೆ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನು ಕೊಡಲಾಗಿತ್ತು, ಆದರೆ ಅವರಿಗೆ CM ರಾಜಕೀಯ ಕಾರ್ಯದರ್ಶಿ ಹುದ್ದೆಯನ್ನು ನೀಡಿದ್ದಾರೆ. ಇನ್ನು RV ದೇಶಪಾಂಡೆ ಅವರಿಗೆ ಅತ್ಯಂತ ಹಿರಿಯ ಶಾಸಕರವರು ಇವಾಗ ವಿಧಾನಸಭೆಯಲ್ಲಿ ಅವರಿಗೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ. ಹೀಗೆ ಜವಾಬ್ದಾರಿಗಳ ಹಂಚಿಕೆ ಮಾಡುವಂತಹ ಕೆಲಸವನ್ನು ಆ ಮೂಲಕ ಬ್ರಾಹ್ಮಣ ಸಮುದಾಯದವರಿಗೆ ನಾವೊಂದು ಜವಾಬ್ದಾರಿ ಕೊಟ್ಟಿದ್ದೀವಿ ಅನ್ನುವಂಥ ಸಮಾಧಾನಕರ ಬಹುಮಾನ ಅನ್ನೋ ರೀತಿಯಲ್ಲಿ RV ದೇಶಪಾಂಡೆ ಅವರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಹಂಗಾಮಿ ವಿಧಾನಸಭೆಯ ಹಂಗಾಮಿ ಸಭಾಧ್ಯಕ್ಷರಾಗಿ TB ಜಯಚಂದ್ರ ಅವರನ್ನು ಈಗಾಗಲೇ ನೇಮಿಸಲಾಗಿದ್ದು, GS ಪಾಟೀಲ್ರು ವಿಧಾನಸಭೆ ಸಭಾಧ್ಯಕ್ಷರಾಗಿ ಚುನಾವಣೆಯ ನಡೆದ ಮೇಲೆ ಸಭಾಧ್ಯಕ್ಷರಾಗಿ ಆಯ್ಕೆ ಆಗಲಿದ್ದಾರೆ. ಆ ಪ್ರಕ್ರಿಯೆ ನಾಳೆಯಿಂದ ಚಾಲನೆ ಸಿಗುತ್ತೆ. ಮಂಕಾಳ್ ವೈದ್ಯ ಅವ್ರನ್ನ ಮಂತ್ರಿ ಸ್ಥಾನದಲ್ಲಿ ಇದ್ದಂಥವ್ರು, ಮಂತ್ರಿ ಸ್ಥಾನ ಕಳ್ಕೊಂಡಂಥವ್ರು, ಎರಡನೇ ಪಟ್ಟಿಯಲ್ಲಿ ಅವರ ಹೆಸರು ಇದ್ದಾಗಲೂ ಕೂಡ ಕಳ್ಕೊಂಡಂಥವ್ರು ಮಂಕಾಳ್ ವೈದ್ಯ. ಈಗ ಅವರಿಗೆ ಸಮಾಧಾನಕರ ಬಹುಮಾನ, ಸಮಾಧಾನ ಹೇಳುವ ರೀತಿಯಲ್ಲಿ ಉಪಸಭಾಧ್ಯಕ್ಷ ಹುದ್ದೆಯನ್ನು ನೀಡಿದ್ದಾರೆ. ಸಲೀಂ ಅಹಮದ್ ಅವರನ್ನ ವಿಧಾನ ಪರಿಷತ್ನ ಸಭಾಪತಿಯಾಗಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನು ಮಾಡಿದೆ. ಚುನಾವಣೆ ನಡೀಬೇಕು, ನಂತರ ಆಯ್ಕೆ ಆಗಬೇಕು, ಆಯ್ಕೆ ಪ್ರಕ್ರಿಯೆಗಳು ಬಾಕಿ ಉಳಿದಿದ್ದಾವೆ. ಉಮಾಶ್ರೀ ಅವರನ್ನ ವಿಧಾನ ಪರಿಷತ್ನಲ್ಲಿ ಉಪಸಭಾಪತಿ ಹುದ್ದೆಗೆ ಅವರನ್ನ ಈಗಾಗಲೇ ನೇಮಕ ಮಾಡೋದಕ್ಕೆ ಬೇಕಾಗಿ ನಿರ್ಧಾರ ಕೈಗೊಳ್ಳಲಾಗಿದೆ. ಚುನಾವಣೆಯ ನಂತರ ಆ ಆಯ್ಕೆ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ.